ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ರಮ್ಯಾ ಹೊನ್ನಾವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನಾವು ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ಅದಿರೋದು ಬೆಂಗಳೂರಲ್ಲಿರೋ ಆಲ್ಮೋಸ್ಟ್ ಎಲ್ರಿಗೂ ಗಾಳಿ ಆಂಜನೇಯ ಟೆಂಪಲ್ ಬಗ್ಗೆ ಗೊತ್ತು. ನಾವು ಗುರುವಾರ ಸಂಜೆ ಹೊರಟ್ವಿ. ನನಗೆ ಯಾಕೋ ತುಂಬ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋದೆ ಅಲ್ಲಿಗೆ ಹೋದ ತಕ್ಷಣ ನನ್ನ ಮನಸ್ಸಲ್ಲಿರೋದೆಲ್ಲ ಸ್ವಲ್ಪ ದೇವ್ರ ಹತ್ರ ಹೇಳ್ಕೊಂಡಾಗ ನೆಕ್ಸ್ಟ್ ಬರುವಾಗ ಅಲ್ಲಿಂದ ಬರುವಾಗ ಏನೋ ಒಂಥರ ನೆಮ್ಮದಿ, ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನಿಸ್ತಾ ಇತ್ತು. ಓಕೆ, ದೇವಸ್ಥಾನ ನೋಡ್ಕೊಂಡು ಬನ್ನಿ. ಅಲ್ಲಿ ದೇವಸ್ಥಾನದ ಒಳಗಡೆ ಕ್ಯಾಮರಾ ಯೂಸ್ ಮಾಡೋ ಥರ ಇರಲಿಲ್ಲ. ಆದರೂ ನಾನು ಸ್ವಲ್ಪ ಕಷ್ಟಪಟ್ಟು ಹೇಗೋ ಮಾಡಿ ವಿಡಿಯೋ ಮಾಡಿದ್ದೀನಿ. ದೇವ್ರ ಮುಖ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ನಾವು ಅಲ್ಲಿಂದ ಬಂದ ತಕ್ಷಣ ಗೋಪಾಲನ್ ಮಾಲ್ಗೆ ಹೋದ್ವಿ. ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇತ್ತು. ದಿಯಾಗಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಒಳಗಡೆ ಹೋದ್ವಿ, ಆಮೇಲೆ ರಿಟರ್ನ್ ಬಂದ್ವಿ. ಹಾಯ್, ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ನಾನು ದಿಯಾ ಸ್ಕೂಲ್ಗೆ ಹೋಗಬೇಕು, ದಿಯಾಗೆ ಟಿಫಿನ್ ಕೊಡಬೇಕಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆನೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಅಂದರೆ ಅಣಬೆ ಬಿರಿಯಾನಿ. ಅಣಬೆನ ನೀಟಾಗಿ ವಾಶ್ ಮಾಡಬೇಕು. ಅರಿಶಿನ ಮತ್ತು ಉಪ್ಪು ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿ. ಮಣ್ಣಿನ ಅಂಶ ಇರಬಾರ್ದು, ಮಣ್ಣೆಲ್ಲ ನೀಟಾಗಿ ಕ್ಲೀನ್ ಆಗೋ ಥರ ವಾಶ್ ಮಾಡ್ಕೊಳ್ಳಿ. 2 ಟೊಮೆಟೊ, 2 ಈರುಳ್ಳಿ, ಕೊತ್ತಂಬರಿ ಮತ್ತು ಪುದೀನ, 4 ಹಸಿಮೆಣಸು, ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ. 3 ರಿಂದ 4 ಹಸಿಮೆಣಸು ತಗೊಳ್ಳಿ. ನಾನು ಹಸಿಮೆಣಸನ್ನು ವಿಡಿಯೋ ಮಾಡೋಕೆ ಮರ್ತ್ಬಿಟ್ಟೆ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇದಿಷ್ಟು ತರಕಾರಿನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ನಂತರ ಕಟ್ ಮಾಡಿಟ್ಟಿರುವ ಅಣಬೆನ ತೆಗೆದು ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅರಿಶಿಣ, ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲ. ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಚಿಲ್ಲಿ ಪೌಡ್ರು ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗರಂ ಮಸಾಲ ಐಟಮ್ಸ್ ಇಷ್ಟು ನಾನು ಯೂಸ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟು ತಗೊಳ್ಳಿ.
ಆವಾಗಲೇ ಎತ್ತಿಟ್ಟಿರುವಂಥ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅರಿಶಿಣ, ಗರಂ ಮಸಾಲ ಪೌಡರ್ ಇದಿಷ್ಟು. ಮತ್ತು ಇದ್ರ ಜೊತೆಯಲ್ಲಿ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ. ಆಮೇಲೆ ನೆಕ್ಸ್ಟು ಮೊಸರು, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಇದಿಷ್ಟನ್ನು ಮಿಕ್ಸಿಯಲ್ಲಿ ನೀಟಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಿರೋ ಮಸಾಲನ ಫ್ರೈ ಮಾಡಿರುವಂಥ ಅಣಬೆ ಮತ್ತು ತರಕಾರಿ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ, ಆವಾಗಲೇ ಎತ್ತಿಟ್ಟಿರೋ ಗರಂ ಮಸಾಲ ಐಟಮ್ಸ್ನ ಡೈರೆಕ್ಟಾಗಿ ಈ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ರುಬ್ಬೋದೇನು ಬೇಡ, ಈ ಗರಂ ಮಸಾಲ ಐಟಮ್ನ ಡೈರೆಕ್ಟಾಗಿ ಹಾಕಿ. ನಾನಿಲ್ಲಿ 2 ಲೋಟ ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ, ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಡೈರೆಕ್ಟಾಗಿ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ತೀನಿ ಕುಕ್ಕರ್ಗೆ. ಅದಕ್ಕೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಒಂದು 2 ರಿಂದ 3 ಸ್ಪೂನ್ ತುಪ್ಪ ಹಾಕ್ತೀನಿ. ಫುಲ್ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿದ್ರೆ ಇನ್ನು ಖಾರ ಬೇಕು ಅನಿಸಿದ್ರೆ ಹಾಕೊಳ್ಬೋದು. ನಾನು ಹಾಕಿಲ್ಲ, ನನಗೆ ಸಾಕಂತ ಅನಿಸುತ್ತು. ದಿಯಾ ತಿನ್ನಲ್ಲ ಇಲ್ಲ ಅಂದರೆ. ಕ್ಲೋಸ್ ಮಾಡಿ ವಿಸಿಲ್ ಮಾಡಿ, 1 ವಿಸಿಲ್ ಸಾಕಾಗತ್ತೆ. ನೋಡಿ ಈ ಥರ ಬರುತ್ತೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ದಿಯಾಗಂತೂ ಸಖತ್ತಾಗಿ ಇಷ್ಟ ಆಯಿತು. ಅವಳು ದಿಯಾ ತಿಂತಾ ಇದ್ದಾಳೆ. ದಿಯಾ ಏನು ಹೇಳ್ತಾಳೆ ನೋಡೋಣ, ಆಯಿತಾ? ದಿಯಾ ತಿನ್ನೋದು ನೋಡಿ ತೋರಿಸ್ತೀನಿ ಬನ್ನಿ. ಹೇಗಿದೆ ಟೇಸ್ಟು? ಇಡ್ಕೊ ಪ್ಲೇಟ್ ಇಡ್ಕೊ. ನನಗೂ ಕೊಡ್ತಾ ಇದ್ದಾಳೆ. ನಾನು ಒಂದು ಟೇಸ್ಟ್ ಮಾಡ್ತೀನಿ, ಹೆಂಗಿದೆ ಅಂತ ಹೇಳ್ತೀನಿ ಆಯಿತಾ? ಟೇಸ್ಟ್ ಹೇಳ್ತೀನಿ ಆಯಿತಾ? ಸಾಕಾಗ ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.